ನಮಸ್ಕಾರ ವೀಕ್ಷಕರೇ. ಬಹುನಿರೀಕ್ಷಿತ 2024ರ ಲೋಕಸಭಾ ಚುನಾವಣೆಯ ಎಕ್ಸಿಟ್ ಪೋಲ್ ಹೊರಬಿದ್ದಿದೆ. ನಿರೀಕ್ಷೆಯಂತೆಯೇ ಗೆಲುವು ಯಾರದ್ದು ಅನ್ನೋದು ಪಕ್ಕಾ ಆಗಿದೆ. ಆದರೆ ಕೆಲವೊಂದು ಅಚ್ಚರಿಗಳಿಗೆ ಈ ಎಕ್ಸಿಟ್ ಪೋಲ್ ಸಾಕ್ಷಿ ಆಗ್ತಾ ಇದೆ. ಕಳೆದ ಬಾರಿಗೆ ಹೋಲಿಸಿದ್ರೆ ಎನ್ಡಿಎಗೆ ಕೆಲವೊಂದು ಕಡೆಗಳಲ್ಲಿ ಗೇನ್ ಆಗಲಿದೆ ಹಾಗೂ ಇನ್ನು ಕೆಲವೊಂದು ಕಡೆಗಳಲ್ಲಿ ಲಾಸ್ ಆಗಲಿದೆ ಅನ್ನೋದನ್ನ ಮಾಧ್ಯಮಗಳು ಪ್ರೆಡಿಕ್ಟ್ ಮಾಡಿವೆ. ಇನ್ನು ಕಾಂಗ್ರೆಸ್ ಹಾಗೂ ಇಂಡಿ ಮೈತ್ರಿಕೂಟ ಈ ಬಾರಿ ಎಷ್ಟು ಸೀಟ್ ಗೆಲ್ಲಬಹುದು ಅನ್ನೋದರ ಬಗ್ಗೆಯೂ ಸರ್ವೆ ವರದಿಯಲ್ಲಿ ರಿವೀಲ್ ಆಗಿದೆ. ಹಾಗಿದ್ರೆ ಎಕ್ಸಿಟ್ ಪೋಲ್ ರಿಸಲ್ಟ್ ಏನು, ಯಾವ್ಯಾವ ಮಾಧ್ಯಮಗಳು ಯಾರಿಗೆ ಎಷ್ಟು ಸೀಟ್ಗಳನ್ನ ನೀಡಿವೆ, ಈ ಬಾರಿ ಎನ್ಡಿಎ 400ರ ಗಡಿ ದಾಟಲಿದೆಯಾ ಇಲ್ವಾ, ಕಾಂಗ್ರೆಸ್ ಕತೆ ಏನಾಯ್ತು, ಇದೆಲ್ಲವನ್ನ ಹೇಳ್ತಾ ಹೋಗ್ತೀವಿ. ಹಾಗೆ ಎನ್ಡಿಎ ಮತ್ತು ಇಂಡಿ ಒಕ್ಕೂಟಕ್ಕೆ ಈ ಬಾರಿ ಪ್ಲಸ್ ಆಗಿದ್ಯಾವುದು, ಮೈನಸ್ ಆಗಿದ್ಯಾವುದು, ಇದನ್ನು ಕೂಡ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಸಾಕಷ್ಟು ಸಂಸ್ಥೆಗಳು ಎಕ್ಸಿಟ್ ಪೋಲ್ ಸರ್ವೆ ಮಾಡಿದ್ದು ಬಹುತೇಕ ಎಲ್ಲಾ ಸರ್ವೆಗಳು ಎನ್ಡಿಎ ಸರ್ಕಾರ ಅನ್ನೋದನ್ನ ಬಿಚ್ಚಿಟ್ಟಿವೆ. ಹಾಗಿದ್ರೆ ಪೋಲ್ ಆಫ್ ದ ಪೋಲ್ ನಂಬರ್ ಏನು ಅನ್ನೋದನ್ನ ಬಿಚ್ಚಿಡ್ತೀವಿ. ಅದಕ್ಕೂ ಮುಂಚೆ ಪ್ರಮುಖ ಸಂಸ್ಥೆಗಳು ಎಷ್ಟು ಸೀಟ್ಗಳನ್ನ ನೀಡಿವೆ ಅನ್ನೋದನ್ನ ಹೇಳ್ತೀವಿ. ರಿಪಬ್ಲಿಕ್ ಟಿವಿ ಪ್ರಕಾರ ಎನ್ಡಿಎ 364, ಇಂಡಿ 139 ಹಾಗೂ ಇತರೆ 40. ಜನ್ ಕಿ ಬಾತ್ ಪ್ರಕಾರ ಎನ್ಡಿಎ 377, ಇಂಡಿ 151 ಹಾಗೂ ಇತರೆ 15. ಜಿ ನ್ಯೂಸ್ ಪ್ರಕಾರ ಎನ್ಡಿಎ 367, ಇಂಡಿ 133 ಹಾಗೂ ಇತರೆ 68. ಇನ್ನು ಪೋಲ್ ಆಫ್ ಪೋಲ್ ಅನ್ನ ಗಮನಿಸಿದ್ರೆ ಎನ್ಡಿಎ 350ಕ್ಕಿಂತ ಹೆಚ್ಚು ಅಥವಾ 350ರ ಆಸುಪಾಸಲ್ಲಿ ಸೀಟ್ಗಳನ್ನ ಗೆಲ್ಲೋ ಸಾಧ್ಯತೆ ಇದ್ರೆ, ಇಂಡಿ ಒಕ್ಕೂಟ 150ರ ಆಸುಪಾಸಲ್ಲಿ ಸೀಟ್ಗಳನ್ನ ಗೆಲ್ಲಬಹುದು ಅಂತ ಹೇಳಲಾಗ್ತಾ ಇದೆ. ಆಲ್ಮೋಸ್ಟ್ ಎಲ್ಲಾ ಸರ್ವೆಗಳಲ್ಲೂ ಬಿಜೆಪಿ 300 ಕ್ರಾಸ್ ಆಗೋದು ಕನ್ಫರ್ಮ್ ಆಗಿದ್ರೆ, ಕಾಂಗ್ರೆಸ್ 50ರ ಆಸುಪಾಸಲ್ಲಿ ಉಳಿಯೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಇನ್ನು ಎನ್ಡಿಎಗೆ ಕನಿಷ್ಠ 325 ಹಾಗೂ ಗರಿಷ್ಠ 375ರ ಆಸುಪಾಸಲ್ಲಿ ಸೀಟ್ಗಳನ್ನ ನೀಡಲಾಗಿದೆ. ಅಚ್ಚರಿ ಅನ್ನೋ ಹಾಗೆ ಟುಡೇಸ್ ಚಾಣಕ್ಯ ಸರ್ವೆ ಎನ್ಡಿಎಗೆ 400 ಸೀಟ್ಗಳನ್ನ ಪ್ರೆಡಿಕ್ಟ್ ಮಾಡ್ತಾ ಇದೆ. ಇನ್ನು ಕರ್ನಾಟಕದಲ್ಲಿ ಈ ಬಾರಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಯಶಸ್ವಿ ಅನ್ನೋದನ್ನ ಬಹುತೇಕ ಎಲ್ಲಾ ಸರ್ವೆಗಳು ಹೇಳ್ತಾ ಇವೆ. ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಒಟ್ಟಾಗಿ 22ರಿಂದ 25 ಸೀಟ್ ಗೆಲ್ಲಬಹುದು ಅಂತ ಅಂದಾಜಿಸಲಾಗ್ತಾ ಇದೆ. ಟುಡೇಸ್ ಚಾಣಕ್ಯ ಕೂಡ ಕರ್ನಾಟಕದಲ್ಲಿ ಎನ್ಡಿಎಗೆ 24 ಸೀಟ್ ನೀಡ್ತಾ ಇದೆ. ಈ ಲೆಕ್ಕದಲ್ಲಿ ನೋಡಿದ್ರೆ ಕಳೆದ ಬಾರಿ ಬಿಜೆಪಿ ಏಕಾಂಗಿಯಾಗಿ 25 ಸೀಟ್ಗಳನ್ನ ಗೆದ್ದಿತ್ತು. ಈ ಬಾರಿ ಜೆಡಿಎಸ್ ಜೊತೆ ಸೇರಿ ಅಷ್ಟೇ ಸೀಟ್ಗಳನ್ನ ಗೆಲ್ಲಬಹುದು ಅಂತ ಅಂದಾಜಿಸಲಾಗ್ತಾ ಇದೆ. ಇನ್ನು ಬಹುತೇಕ ಎಲ್ಲಾ ಸರ್ವೆಗಳಲ್ಲೂ ಎನ್ಡಿಎ ಅಧಿಕಾರ ಕನ್ಫರ್ಮ್ ಆಗಿದೆ. ಇದರ ಜೊತೆಗೆ ಇಂಡಿ ಮೈತ್ರಿಕೂಟಕ್ಕೆ ಯಾರು ಕೂಡ 155ಕ್ಕಿಂತ ಹೆಚ್ಚು ಸೀಟ್ ನೀಡಿಲ್ಲ. ಆದ್ರೆ ಇಂದು ಸಭೆ ಸೇರಿರೋ ಇಂಡಿ ಮೈತ್ರಿ ನಾಯಕರು ತಮ್ಮ ಮಿತ್ರಕೂಟಕ್ಕೆ 295 ಸೀಟ್ಗಳು ಬರಲಿವೆ ಅಂತ ಹೇಳಿಕೊಂಡಿವೆ. ಇಂಡಿ ನಾಯಕರ ಪ್ರಕಾರ ಕರ್ನಾಟಕದಲ್ಲಿ 16 ಸೀಟ್ ಹಾಗೂ ಉತ್ತರ ಪ್ರದೇಶದಲ್ಲಿ 40 ಸೀಟ್ ಕಾಂಗ್ರೆಸ್ಗೆ ಬರಲಿದೆ ಅಂತ ಹೇಳಿಕೊಳ್ತಾ ಇವೆ. ಈ ಎಕ್ಸಿಟ್ ಪೋಲ್ಗಳ ಬೆನ್ನಲ್ಲೇ ಎನ್ಡಿಎ ಮುನ್ನಡೆಗೆ ಕಾರಣ ಏನು ಅನ್ನೋದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದರಲ್ಲಿ ಪ್ರಮುಖ ಕಾರಣ ಏನು ಅನ್ನೋದನ್ನ ಹೇಳ್ತಾ ಹೋಗ್ತೀವಿ. ಇದರಲ್ಲಿ ಮೊದಲನೆಯದ್ದು ಮೋದಿ ಫ್ಯಾಕ್ಟರ್. ಸದ್ಯದ ವಾತಾವರಣ ಹೇಗಿದೆ ಅಂದ್ರೆ, ಮೋದಿ ಇಲ್ಲದೆ ಬಿಜೆಪಿ ಆಗ್ಲಿ ಅಥವಾ ಎನ್ಡಿಎ ಆಗ್ಲಿ ಇಲ್ಲ ಅನ್ನೋದು ದೇಶಕ್ಕೆ ಗೊತ್ತಾಗಿದೆ. 2014ರಲ್ಲಿ ಮೋದಿ ಮೇಲೆ ನಿರೀಕ್ಷೆ ಇತ್ತು. ಮೊದಲ ಅವಧಿಯಲ್ಲಿ ಆ ನಿರೀಕ್ಷೆಯನ್ನ ಪ್ರಧಾನಿ ಮೋದಿ ರೀಚ್ ಆಗಿದ್ದೇ ತಡ ಮತ್ತೊಮ್ಮೆ ದೇಶಕ್ಕೆ ಅವರ ಅಗತ್ಯ ಇದೆ ಅನ್ನೋ ಭಾವನೆ ಜನರಲ್ಲಿ ಸೃಷ್ಟಿಯಾಯಿತು. 2019ರಿಂದ ಈಗಿನವರೆಗೆ ಅಂದ್ರೆ ಎರಡನೇ ಅವಧಿಯಲ್ಲಿ ದೇಶದ ವಿಚಾರದಲ್ಲಾಗ್ಲಿ ಅಥವಾ ಜನರ ಜೀವನದ ವಿಚಾರದಲ್ಲಾಗ್ಲಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಕೆಲಸ ಬಹುತೇಕ ಜನರಿಗೆ ತೃಪ್ತಿ ಕೊಟ್ಟಿದೆ. ಈಗ ಇನ್ನೂ ಹೆಚ್ಚಿನ ಕೆಲಸಗಳು ಮೋದಿ ನೇತೃತ್ವದ ಸರ್ಕಾರದಿಂದ ಆಗಲಿದೆ ಅನ್ನೋ ಬಲವಾದ ನಂಬಿಕೆಯಿಂದ ಈ ಬಾರಿ ಜನತೆ ಅವರ ಕೈ ಹಿಡಿದಿರುವ ಸಾಧ್ಯತೆ ಇದೆ. ಎರಡನೇ ಪ್ರಮುಖ ಕಾರಣ ಅಂದ್ರೆ ಮೋದಿಗೆ ಸರಿಸಮನಾದ ವ್ಯಕ್ತಿ ಬೇರೆ ಪಕ್ಷದಲ್ಲಿ ಇಲ್ಲ ಅನ್ನೋದು. ಈ ವಿಚಾರವನ್ನ ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಕೂಡ ಪುನರುಚ್ಚರಿಸ್ತಾ ಇದ್ದಾರೆ. ಕಳೆದ 2 ಎಲೆಕ್ಷನ್ಗಳಲ್ಲಿ ಮೋದಿ ಅಲೆ ಅಂತ ಹೇಳ್ಬೋದಿತ್ತು. ಈ ಬಾರಿ ಮೋದಿ ಅಲೆಗಿಂತಲೂ ಹೆಚ್ಚಾಗಿ ಬೇರೆ ಆಪ್ಷನ್ ಇಲ್ಲ ಅನ್ನೋ ನಿರ್ಧಾರಕ್ಕೆ ಬಹುತೇಕರು ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮೋದಿ ಆಡಳಿತದ 10 ವರ್ಷಗಳಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಅನ್ನೋದು ಒಪ್ಪುವಂತ ವಿಚಾರವೇ. ಆದ್ರೆ ಆಗಬೇಕಾಗಿರೋ ಕೆಲಸಗಳು ಇನ್ನೂ ಸಿಕ್ಕಾಪಟ್ಟೆ ಇವೆ. ದೇಶದ ಮಟ್ಟದಲ್ಲಿ ಮೋದಿ ಸರ್ಕಾರ ಸರಿಯಾದ ನಿರ್ಧಾರಗಳನ್ನೇ ತೆಗೆದುಕೊಳ್ತಾ ಇದೆ. ಆದ್ರೆ ಮೈಕ್ರೋ ಲೆವೆಲ್ ಡೆವಲಪ್ಮೆಂಟ್ ಅಂದ್ರೆ ಹಳ್ಳಿಯ ಪ್ರತಿ ಮನೆಯ ಸಮಸ್ಯೆಯನ್ನ ಸುಧಾರಿಸುವಲ್ಲಿ ಎನ್ಡಿಎ 100ಕ್ಕೆ 100 ಸಫಲ ಆಗಿಲ್ಲ ಅನ್ನೋ ಆರೋಪಗಳಿವೆ. ಅಲ್ಲದೆ ನಿರುದ್ಯೋಗ ಸಮಸ್ಯೆಯು ಸಂಪೂರ್ಣವಾಗಿ ಬಗೆಹರಿದಿಲ್ಲ ಅಂತ ಹೇಳಲಾಗುತ್ತೆ. ಆದ್ರೆ ಇನ್ನೊಂದು ದಿಕ್ಕು ನೋಡಿದ್ರೆ ಅಲ್ಲಿರೋದು ರಾಹುಲ್ ನೇತೃತ್ವದ ಕಾಂಗ್ರೆಸ್. ಈ ಎಲ್ಲಾ ಸಮಸ್ಯೆಗಳು ಕಾಂಗ್ರೆಸ್ನಿಂದ ಸುಧಾರಣೆ ಆಗುತ್ತೆ ಅನ್ನೋ ನಂಬಿಕೆಯನ್ನ ಜನತೆ ಸಂಪೂರ್ಣವಾಗಿ ಕಳೆದುಕೊಂಡಿದೆ. ಅದೇ ಕಾರಣಕ್ಕೆ ಮತ್ತೆ ಮೋದಿ ಹಾಗೂ ಬಿಜೆಪಿಯತ್ತ ಮುಖ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಮತ್ತೊಂದು ಪ್ರಮುಖ ಕಾರಣ ಅಂದ್ರೆ ಅದು ಬಿಜೆಪಿ ವಿಕಸಿತ ಭಾರತ ಅನ್ನೋ ಒಂದು ವಿಷನ್ ಕ್ರಿಯೇಟ್ ಮಾಡಿದೆ ಅನ್ನೋದು.
ಹೌದು, ಈ ಬಾರಿ ಕ್ಯಾಂಪೇನ್ನ ಎಲ್ಲಾ ಭಾಷಣಗಳಲ್ಲೂ ಮುಂದೇನು ಮಾಡ್ತೀವಿ ಅನ್ನೋದನ್ನ ಮೋದಿ ಹಾಗೂ ಬಿಜೆಪಿ ನಾಯಕರು ತಪ್ಪದೆ ಹೇಳಿರೋದು ಕೂಡ ಪ್ಲಸ್ ಪಾಯಿಂಟ್ ಅಂತ ಹೇಳಲಾಗ್ತಾ ಇದೆ. ಭಾರತಕ್ಕೆ ಸ್ವಾತಂತ್ರ್ಯ ಬಂದು 100 ವರ್ಷ ಆಗೋ ಹೊತ್ತಲ್ಲಿ ಅಂದ್ರೆ 2047ಕ್ಕೆ ಭಾರತ ಯಾವ ಹಂತದಲ್ಲಿ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಯೋಚಿಸಲಾಗಿದೆ. ಇಂಥ ಭವಿಷ್ಯದ ಚಿಂತನೆಗಳು ವಿದ್ಯಾವಂತರು ಹಾಗೂ ಯುವ ಸಮೂಹವನ್ನ ದೊಡ್ಡ ಮಟ್ಟದಲ್ಲಿ ಅಟ್ರಾಕ್ಟ್ ಮಾಡ್ತಾ ಇದೆ. ಆದ್ರಿಂದ ಈ ಬಾರಿ ವಿದ್ಯಾವಂತರು ಹಾಗೂ ಯುವ ಸಮೂಹ ದೊಡ್ಡ ಮಟ್ಟದಲ್ಲಿ ಮೋದಿಗೆ ಜೈ ಎಂದಿದ್ದಾರೆ ಎನ್ನಲಾಗ್ತಾ ಇದೆ. ಇದರ ಜೊತೆಗೆ ಇನ್ನೊಂದು ಪ್ರಮುಖ ಕಾರಣ ಅಂದ್ರೆ ಅದು ರಾಮ ಮಂದಿರ. ಹೌದು, ರಾಮ ಮಂದಿರ ನಿರ್ಮಾಣ ಆಗಿದ್ದು ಕೇವಲ ಹಿಂದೂ ಸಮುದಾಯವನ್ನ ಸಂತೋಷಗೊಳಿಸುವ ಸಲುವಾಗಿ ಅಲ್ಲ ಅನ್ನೋದು ಜನರಿಗೆ ಅರ್ಥವಾಗಿದೆ. ಸುಮಾರು 500 ವರ್ಷಗಳ ಹೋರಾಟ, ಭಾರತದೊಳಗೆ ಹಿಂದೂ ಅಸ್ಮಿತೆ ಉಳಿಸಿಕೊಳ್ಳುವುದು ಸಾಧ್ಯವೇ ಇಲ್ಲ ಅನ್ನೋದನ್ನ ಗತಕಾಲದಲ್ಲಿ ಅಧಿಕಾರದಲ್ಲಿದ್ದ ಹಿಂದೂಗಳೇ ಹೇಳಿ ನಗ್ತಾ ಇದ್ರು. ಹೆಜ್ಜೆ ಹೆಜ್ಜೆಗೂ ಅಡ್ಡಗಾಲು ಹಾಕ್ತಾ ಇದ್ರು. ಹಿಂದೂ ವಿರೋಧಿ ಹಿಂದೂಗಳನ್ನ ಒಟ್ಟುಗೂಡಿಸಿ ಹಿಂದುತ್ವ ಸರಿಯಿಲ್ಲ ಅಂತ ಹಿಂದೂಗಳ ಕೈಯಲ್ಲೇ ಹೇಳಿಸಿ ಹಿಂದೂ ಅಂದರೆ ಕೋಮುವಾದ ಅನ್ನೋ ಮಟ್ಟದಲ್ಲಿ ಜನರ ತಲೆಯಲ್ಲಿ ಬಿತ್ತಿ ಹಿಂದೂ ಧರ್ಮವನ್ನ ಹಂತ ಹಂತವಾಗಿ ನಾಶ ಮಾಡೋ ಪ್ರಕ್ರಿಯೆ ನಡೆದು ಬಂದಿತ್ತು, ನಡೀತಾನೆ ಇದೆ, ಮುಂದೆಯೂ ನಡೆದೇ ನಡೆಯುತ್ತೆ. ಇಷ್ಟೆಲ್ಲಾ ತೊಡಕುಗಳ ನಡುವೆ ಅಯೋಧ್ಯೆಯಲ್ಲೇ ರಾಮ ಮಂದಿರ ನಿರ್ಮಿಸುವ ಮೂಲಕ ದುಷ್ಟ ಶಕ್ತಿಗಳಿಗೆ ಸರಿಯಾದ ಉತ್ತರ ಕೊಟ್ರು. ಇದು ಭಾರತೀಯರ ಮನಸ್ಸಲ್ಲಿ ಅಚ್ಚಳಿಯದ ಮಹತ್ ಕಾರ್ಯ ಆಗಿ ಉಳಿಯಲಿದೆ ಅನ್ನೋದು ಎಲ್ಲರಿಗೂ ಮನದಟ್ಟಾಗಿದೆ. ಅಂತಿಮವಾಗಿ ರಾಮ ಮಂದಿರ ನಿರ್ಮಾಣದಿಂದ ಮೋದಿ ಮೇಲೆ ಭಾರತೀಯರ ಭರವಸೆ ಹೆಚ್ಚಾಯಿತು. ಮೋದಿ ಇದ್ದರೆ ಎಲ್ಲವೂ ಸಾಧ್ಯ ಅನ್ನೋ ಬಲವಾದ ನಂಬಿಕೆ ಬಂದುಬಿಡ್ತು. ಇದು ಕೂಡ ಈ ಬಾರಿಯ ಎಲೆಕ್ಷನ್ ನಲ್ಲಿ ಬಿಜೆಪಿ ಕೈ ಹಿಡಿದಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಕಾಂಗ್ರೆಸ್ ಹಾಗೂ ಇಂಡಿ ಒಕ್ಕೂಟಕ್ಕೆ ನೆಗೆಟಿವ್ ಆಗಿರೋ ವಿಚಾರ ಯಾವುದು ಅಂತ ಹುಡುಕ್ತಾ ಹೋದ್ರೆ ಮೊದಲ ಕಾರಣ ಸರಿಯಾದ ನಾಯಕತ್ವ ಇಲ್ಲದೆ ಇರೋದು. ರಾಹುಲ್ ಗಾಂಧಿ ರಾಜಕೀಯವಾಗಿ ಸತತವಾಗಿ ಫೇಲ್ಯೂರ್ ಆಗ್ತಾ ಇದ್ದಾರೆ ಅನ್ನೋದು ಖುದ್ದು ಕಾಂಗ್ರೆಸ್ಗೆ ಗೊತ್ತಿದೆ. ಆದರೆ ಈ ಅಧಿಕಾರ ಹಾಗೂ ನಾಯಕತ್ವವನ್ನ ಗಾಂಧಿ ಕುಟುಂಬದ ಆಚೆಗೆ ನೀಡೋದಕ್ಕೆ ಯಾವ ನಿರ್ಧಾರಗಳನ್ನು ಕೈಗೊಳ್ತಾ ಇಲ್ಲ. ಖರ್ಗೆಗೆ ಎಐಸಿಸಿ ಅಧ್ಯಕ್ಷ ಸ್ಥಾನ ನೀಡಿದ್ರು ಕೇವಲ ನಾಮಕಾವಸ್ಥೆಗೆ ಅನ್ನೋದು ಪಕ್ಷದಲ್ಲಿರುವವರ ಮನಸ್ಸಿಗೆ ಬಂದಿದೆ. ಆದ್ರಿಂದ ಇಂಥ ಯಾವ ಸರ್ಕಸ್ ಕೂಡ ಕಾಂಗ್ರೆಸ್ ಕೈ ಹಿಡಿದಿಲ್ಲ. ದೇಶವನ್ನ ಮುನ್ನಡೆಸೋದಕ್ಕೆ ರಾಹುಲ್ ಗಾಂಧಿ ಸಮರ್ಥ ನಾಯಕ ಅಲ್ಲ ಅನ್ನೋದು ಜನರಿಗೆ ಮನದಟ್ಟಾಗಿರೋದು ಕೂಡ ಈ ಹಿನ್ನಡೆಗೆ ಕಾರಣವಾಗ್ತಾ ಇದೆ. ಇನ್ನೊಂದು ವಿಚಾರ ಅಂದ್ರೆ ಹಗರಣಗಳು. ಯಾರೆಲ್ಲ ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸಿದ್ದಾರೋ ಅವರೆಲ್ಲರ ಮೇಲೆ ಸಾಲು ಸಾಲು ಹಗರಣಗಳ ಆರೋಪಗಳಿವೆ. ಕೆಲವರು ಜೈಲಿಗೆ ಹೋಗಿದ್ದಾರೆ, ಇನ್ನು ಕೆಲವರು ಬೇಲ್ ಮೇಲೆ ಬಂದಿದ್ದಾರೆ, ಇನ್ನು ಕೆಲವರು ಸದ್ಯದಲ್ಲೇ ಜೈಲು ಸೇರೋ ಸಾಧ್ಯತೆಗಳು ದಟ್ಟವಾಗಿವೆ. ಇಂಥವರನ್ನ ಜೋಡಿಸಿಕೊಂಡು ಸರ್ಕಾರ ಮಾಡ್ತೀವಿ ಅಂದ್ರೆ ಜನರು ಹೇಗೆ ತಾನೇ ಒಪ್ಪಿಕೊಳ್ತಾರೆ? ಅದರಲ್ಲೂ ಇಂಡಿ ಮೈತ್ರಿಕೂಟದಲ್ಲಿ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ. ಪ್ರಧಾನಿ ಪಟ್ಟಕ್ಕೆ ಎಲ್ಲಾ ನಾಯಕರು ಕಾಯ್ತಾ ಕೂತಿದ್ದಾರೆ ಅನ್ನೋದು ಜಗಜ್ಜಾಹೀರಾಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಅವರ ಕೈಗೆ ಅಧಿಕಾರ ನೀಡಿದ್ರೆ ಅಭಿವೃದ್ಧಿ ಆಗೋದಿಲ್ಲ ಅನ್ನೋದು ಜನರಿಗೆ ಮನದಟ್ಟಾಗಿದೆ. ಇನ್ನು ಮುಖ್ಯವಾಗಿ ಈ ಮೈತ್ರಿಕೂಟದ ಪ್ರಮುಖ ಉದ್ದೇಶ ಮೋದಿಯನ್ನ ಸೋಲಿಸೋದೇ ಹೊರತು ದೇಶವನ್ನ ಅಭಿವೃದ್ಧಿ ಮಾಡುವುದು ಅಲ್ಲ ಅನ್ನೋದು ಜಗಜ್ಜಾಹೀರಾಗಿದೆ. ಆದ್ರಿಂದ ಜನರು ಇಂಡಿಯಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಇನ್ನೊಂದು ಪ್ರಮುಖ ಕಾರಣ ಅಂದ್ರೆ ಅದು ಹಿಂದೂ ವಿರೋಧ. ಜಾತ್ಯತೀತತೆ ಅನ್ನೋ ಮಾತನ್ನ ಹೇಳ್ಕೊಂಡು ಕಾಂಗ್ರೆಸ್ ಹಾಗೂ ಇಂಡಿ ಒಕ್ಕೂಟ ಮಾಡಿದ್ದು ಬರೀ ಓಲೈಕೆ. ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಹಿಂದೂ ಧರ್ಮವನ್ನ ನಾಶ ಮಾಡೋಕೆ ನಿಂತಿದ್ದಾರೆ ಅನ್ನೋದು ಜನರಿಗೆ ಅರ್ಥವಾಗ್ತಾ ಇದೆ. ಅಲ್ಲದೆ ಅಪ್ಪನ ಆಸ್ತಿಯನ್ನ ಕಿತ್ತು ಒಂದು ಸಮುದಾಯಕ್ಕೆ ಹಂಚೋದು, ಮಧ್ಯಮ ವರ್ಗದವರ ಹಣವನ್ನ ಕಿತ್ತು ಮತ್ತೆ ಅದೇ ಸಮುದಾಯಕ್ಕೆ ಹಂಚೋದು, ಇಂಥ ಹೇಳಿಕೆಗಳು ಕಾಂಗ್ರೆಸ್ಗೆ ಸರಿ ಅನ್ನಿಸಬಹುದು. ಆದ್ರೆ ಕೋಟ್ಯಂತರ ಹಿಂದೂಗಳಲ್ಲಿ ಮುಕ್ಕಾಲುವಾಸಿ ಜನರು ಇದನ್ನ ವಿರೋಧಿಸ್ತಾರೆ. ಇದೇ ಕಾರಣಕ್ಕೆ ಕೈಗೆ ಮತ್ತೆ ಸೋಲಾಗೋ ಸಾಧ್ಯತೆ ಇದೆ. ಒಟ್ನಲ್ಲಿ ಬಹುತೇಕ ಎಲ್ಲಾ ಸರ್ವೆಗಳು ಎನ್ಡಿಎಗೆ ಜೈ ಅಂತ ಇದ್ದು ರಿಸಲ್ಟ್ ಕೂಡ ಆಲ್ಮೋಸ್ಟ್ ಇದೇ ರೇಂಜ್ ನಲ್ಲಿ ಬರೋ ಸಾಧ್ಯತೆ ಇದೆ. ಕೊನೆಗಳಿಗೆಯಲ್ಲಿ ಏನಾದ್ರೂ ಮ್ಯಾಜಿಕ್ ಆಗಲಿದೆಯಾ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.